ಮಹಾಶಿವರಾತ್ರಿಯ ದಿನ ಮಾಡಬೇಕಾದ ಕೆಲಸಗಳು ಮತ್ತು ಮಾಡಬಾರದ ಕೆಲಸಗಳು. ಶ್ರೀ ಗುರುಭ್ಯೋ ನಮಃ. ಶ್ರೀಮಾತ್ರೇ ನಮಃ. ಎಲ್ಲರಿಗೂ ನಮಸ್ಕಾರ. ಈಗ ಈ ವಿಡಿಯೋದಲ್ಲಿ ಮಹಾಶಿವರಾತ್ರಿಯಲ್ಲಿ ಮಾಡಬೇಕಾದ ಮತ್ತು ಮಾಡಬಾರದ ಕೆಲಸಗಳ ಬಗ್ಗೆ ವಿವರವಾಗಿ ತಿಳಿಯೋಣ. ಆದ್ದರಿಂದ ಸಂಪೂರ್ಣ ವಿಡಿಯೋವನ್ನು ವೀಕ್ಷಿಸಿ ಮತ್ತು ನಾವು ಏನು ಮಾತನಾಡುತ್ತಿದ್ದೇವೆ ಎಂಬುದನ್ನು ನೀವು ಸಂಪೂರ್ಣವಾಗಿ ಅರ್ಥಮಾಡಿಕೊಳ್ಳುವಿರಿ. ಹಾಗೆಯೇ ಈ ವಿಡಿಯೋವನ್ನು ಲೈಕ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರೊಂದಿಗೆ ಹಂಚಿಕೊಳ್ಳಿ. ಓಂ ನಮಃ ಶಿವಾಯ ಎಂಬ ಕಿರು ಕಾಮೆಂಟ್ ಕೂಡ ಮಾಡಿ. ಹಿಂದೂಗಳು ಆಚರಿಸುವ ಪ್ರಮುಖ ಹಬ್ಬಗಳಲ್ಲಿ ಮಹಾಶಿವರಾತ್ರಿಯೂ ಒಂದು. ಈ ದಿನವು ಭಗವಾನ್ ಶಿವನಿಗೆ ಅತ್ಯಂತ ಮಂಗಳಕರವಾಗಿದೆ ಎಂದು ಧರ್ಮಶಾಸ್ತ್ರಗಳು ಹೇಳುತ್ತವೆ. ಅದಕ್ಕಾಗಿಯೇ ಈ ಶುಭ ದಿನದಂದು ಶಿವನನ್ನು ಪೂಜಿಸಿದರೆ ನಿಮ್ಮ ಪಾಪಗಳೆಲ್ಲವೂ ದೂರವಾಗಿ ಸುಖ ಸಂತೋಷಗಳು ಹರಿದು ಬರುತ್ತವೆ ಎಂದು ಭಕ್ತರ ನಂಬಿಕೆ. ಈ ದಿನದಂದು ಭಕ್ತರು ಉಪವಾಸ ಮಾಡುತ್ತಾರೆ ಮತ್ತು ರಾತ್ರಿ ಜಾಗರಣೆ ಮಾಡುತ್ತಾರೆ. ಈ ವರ್ಷದ ಶಿವರಾತ್ರಿ ಫೆಬ್ರವರಿ 26 ಬುಧವಾರ. ಕೃಷ್ಣ ಪಕ್ಷ ಚತುರ್ದಶಿ ತಿಥಿ 2025 ಫೆಬ್ರವರಿ 26ರಂದು 11:08 ಪ್ರಾರಂಭವಾಗುತ್ತದೆ ಮತ್ತು ಫೆಬ್ರವರಿ 27, 2025ರಂದು 08:54 ಕೊನೆಗೊಳ್ಳುತ್ತದೆ. ಮಹಾಶಿವರಾತ್ರಿಯಂದು ನಿಶಿತಕ ಪೂಜೆ ಬಹಳ ಮುಖ್ಯ. ಆದ್ದರಿಂದ ಮಹಾಶಿವರಾತ್ರಿ 2025 ಫೆಬ್ರವರಿ 26ರಂದು ಆಚರಿಸಲಾಗುತ್ತದೆ. ಶಿವನಿಗೆ ಅತ್ಯಂತ ಪ್ರಿಯವಾದ ಈ ಮಹಾಶಿವರಾತ್ರಿಯಂದು ಕೆಲವು ಮಾಡಬೇಕಾದ ಮತ್ತು ಮಾಡಬಾರದ ಸಂಗತಿಗಳಿವೆ. ಅದನ್ನು ಈಗ ನೋಡೋಣ. ಮಹಾಶಿವರಾತ್ರಿಯಂದು ಮಾಡಬೇಕಾದ ಕೆಲಸಗಳು. ಶಿವರಾತ್ರಿ ದಿನ ಎಂದರೆ ಬ್ರಹ್ಮ ಮುಹೂರ್ತದಲ್ಲಿ ಸೂರ್ಯೋದಯಕ್ಕೆ 2 ಗಂಟೆಗಳ ಮೊದಲು ಎಚ್ಚರಗೊಳ್ಳಿ. ಬಳಿಕ ಸ್ನಾನ ಮಾಡಿ ಶುಭ್ರವಾದ ಬಟ್ಟೆಯನ್ನು ಧರಿಸಬೇಕು. ಸಾಧ್ಯವಾದರೆ ಬಿಳಿ ಬಟ್ಟೆಗಳನ್ನು ಧರಿಸುವುದು ಉತ್ತಮ. ಸ್ನಾನದ ನಂತರವೇ ಪೂಜಾ ಕೊಠಡಿಯನ್ನು ಸ್ವಚ್ಛಗೊಳಿಸಬೇಕು. ಹಸಿರು ತೋರಣಗಳನ್ನು ಹೊಸ್ತಿಲಿಗೆ ಕಟ್ಟಬೇಕು. ಶಿವನ ಮೂರ್ತಿಗಳನ್ನು ನೀರಿನಿಂದ ತೊಳೆದು ಪೂಜೆಗೆ ಚಂದನವನ್ನು ಸಿದ್ಧಪಡಿಸಬೇಕು. ಶಿವನಿಗೆ ಬಿಲ್ವಪತ್ರೆ ಮತ್ತು ಬಿಳಿ ಹೂವುಗಳನ್ನು ಅರ್ಪಿಸಬೇಕು. ಬಾಳೆಹಣ್ಣು ಮತ್ತು ಪೇರಲದೊಂದಿಗೆ ಪೊಂಗಲ್ ಅರ್ಪಿಸಬೇಕು. ಮಹಾಶಿವರಾತ್ರಿಯಂದು ಬ್ರಹ್ಮಚರ್ಯವನ್ನು ಆಚರಿಸಿ. ಪೂಜೆಯ ಸಮಯದಲ್ಲಿ ಶಿವ ಅಷ್ಟೋತ್ತರ ಮತ್ತು ಶಿವಪಂಚಾಕ್ಷರಿ ಮಂತ್ರಗಳನ್ನು ಪಠಿಸುವುದರಿಂದ ಅಷ್ಟ ಐಶ್ವರ್ಯ ಪ್ರಾಪ್ತಿಯಾಗುತ್ತದೆ ಎಂಬ ನಂಬಿಕೆಯಿದೆ. ಪುರಾಣಗಳ ಪ್ರಕಾರ ಇಡೀ ದಿನ ಉಪವಾಸ ಮತ್ತು ಶಿವ ಪುರಾಣವನ್ನು ಪೂಜಿಸುವ ಮತ್ತು ಶಿವನನ್ನು ಆರಾಧಿಸುವವನು ಪುನರ್ಜನ್ಮ ಅಥವಾ ಮೋಕ್ಷವನ್ನು ಪಡೆಯುತ್ತಾನೆ. ಶಿವರಾತ್ರಿಯ ಸಂಜೆ 6 ಗಂಟೆಯಿಂದ ಮರುದಿನ 6 ಗಂಟೆಯವರೆಗೆ ಜಾಗರಣೆ ಮಾಡಿ ಶಿವನನ್ನು ಸ್ಮರಿಸುವವರಿಗೆ ಕೈಲಾಸವಾಸ ಸಿಗುತ್ತದೆ ಎಂದು ಹೇಳಲಾಗುತ್ತದೆ. ಅಂದು ದೀಪಾರಾಧನೆಗೆ ಎಳ್ಳೆಣ್ಣೆಯೊಂದಿಗೆ 5 ಬತ್ತಿಗಳನ್ನು ಹಾಕುವುದು ಒಳ್ಳೆಯದು. ಹಾಗೆಯೇ ಶಿವರಾತ್ರಿಯ ದಿನದಂದು ಮಾಡಿದ ದಾನವು ಸಹ ಉತ್ತಮ ಫಲಿತಾಂಶವನ್ನು ನೀಡುತ್ತದೆ. ಇಡೀ ದಿನ ಭಕ್ತಿ ಶ್ರದ್ಧೆಯಿಂದ ಶಿವನ ಸ್ಮರಣೆ ಮಾಡಬೇಕು. ಅಲ್ಲದೆ ಕಡಿಮೆ ಆಹಾರ ತೆಗೆದುಕೊಳ್ಳುವುದಕ್ಕಿಂತ ಉಪವಾಸ ಮಾಡುವುದು ಉತ್ತಮ. ಆದರೆ ಉಪವಾಸ ಮಾಡುವ ಮುನ್ನ ನಿಮ್ಮ ಆರೋಗ್ಯವನ್ನು ಪರೀಕ್ಷಿಸಿಕೊಳ್ಳಿ. ಏಕೆಂದರೆ ಆ ದಿನ ಆಹಾರ ಪದ್ಧತಿ ಬದಲಾಗುವುದರಿಂದ ಆರೋಗ್ಯದ ಮೇಲೆ ಪರಿಣಾಮ ಬೀರುತ್ತದೆ. ಹಾಗಾಗಿ ಯಾವುದೇ ಸಮಸ್ಯೆಗಳಿದ್ದರೆ ವೈದ್ಯರ ಸಲಹೆಯಂತೆ ಉಪವಾಸ ಮಾಡುವುದರಿಂದ ಆರೋಗ್ಯದ ಮೇಲೆ ಪರಿಣಾಮ ಬೀರುವ ಸಾಧ್ಯತೆಯಿದೆ. ಹಾಗಾಗಿ ಸಮಸ್ಯೆಗಳಿದ್ದರೆ ವೈದ್ಯರ ಸಲಹೆಯಂತೆ ಉಪವಾಸ ಮಾಡುವುದು ಉತ್ತಮ. ಉಪವಾಸ ಮಾಡುವವರು ಡೈರಿ ಉತ್ಪನ್ನಗಳು, ಕಾರ್ನ್, ಹಣ್ಣುಗಳಂತಹ ಕೆಲವು ಆಹಾರಗಳನ್ನು ಸೇವಿಸಬಹುದು. ಆದರೆ ಸೂರ್ಯಾಸ್ತದ ನಂತರ ಅಂದರೆ ಜಾಗರಣೆ ಸಮಯದಲ್ಲಿ ಯಾವುದೇ ಆಹಾರವನ್ನು ತೆಗೆದುಕೊಳ್ಳಬಾರದು. ಶಿವರಾತ್ರಿಯ ದಿನದಂದು ಶಿವನನ್ನು ಪೂಜಿಸಲು ಹತ್ತಿರದ ಶಿವಾಲಯಕ್ಕೆ ಹೋಗಬೇಕು. ಇಲ್ಲವಾದರೆ ಮನೆಯಲ್ಲಿ ಶಿವಲಿಂಗವಿದ್ದರೆ ಅಲ್ಲಿಯೇ ಪೂಜಿಸಬಹುದು. ಶಿವಯ್ಯ ಅವರು ಹಾಲು ಮತ್ತು ಹಾಲಿನ ಉತ್ಪನ್ನಗಳನ್ನು ಇಷ್ಟಪಡುತ್ತಾರೆ ಎಂದು ಹೇಳಲಾಗುತ್ತದೆ. ಆದ್ದರಿಂದ ಮಹಾಶಿವರಾತ್ರಿಯ ದಿನ ಹಗಲು ರಾತ್ರಿ ಶಿವಲಿಂಗಕ್ಕೆ ಹಾಲಿನಿಂದ ಅಭಿಷೇಕ ಮಾಡಬೇಕು. ತುಪ್ಪ, ಮೊಸರು ಮತ್ತು ಜೇನುತುಪ್ಪದಿಂದಲೂ ಅಭಿಷೇಕವನ್ನು ಮಾಡಬಹುದು. ದತ್ತೂರ ಹೂವುಗಳು, ಹಣ್ಣುಗಳು, ಬಿಲ್ವಪತ್ರೆಗಳು ಮತ್ತು ಶ್ರೀಗಂಧವನ್ನು ಶಿವನಿಗೆ ಅರ್ಪಿಸಬೇಕು. ಮಹಾಶಿವರಾತ್ರಿಯ ದಿನದಂದು ಉಪವಾಸ ಮಾಡುವವರು ದಿನವಿಡೀ ಶಿವಮಂತ್ರಗಳನ್ನು ಜಪಿಸಬೇಕು. ಈ ಮಂತ್ರವನ್ನು ಅತ್ಯಂತ ಶಕ್ತಿಯುತವಾದ ಓಂ ನಮಃ ಶಿವಾಯ ಮಂತ್ರದಿಂದ ಸಾಧ್ಯವಾದಷ್ಟು ಬಾರಿ ಜಪಿಸಬೇಕು. ಉಪವಾಸ ಮಾಡುವವರು ರಾತ್ರಿ ಜಾಗರಣೆ ಮಾಡಿ ಶಿವನನ್ನು ಪೂಜಿಸಬೇಕು. ಮಹಾಶಿವರಾತ್ರಿಯಂದು ತುಪ್ಪದ ಅಭಿಷೇಕದಿಂದ ಶಿವನು ಪ್ರಸನ್ನನಾಗುತ್ತಾನೆ. ಇದಲ್ಲದೆ ಈ ದಿನದಂದು ತುಪ್ಪದ ದೀಪ ಹಚ್ಚುವುದರಿಂದ ತೊಂದರೆಗಳು ದೂರವಾಗುತ್ತವೆ. ಅಲ್ಲದೆ ಮನೆಯಲ್ಲಿ ಯಾವುದೇ ರೀತಿಯ ಸಮಸ್ಯೆ ಅಥವಾ ನಕಾರಾತ್ಮಕ ಶಕ್ತಿ ಕೂಡ ದೂರವಾಗುತ್ತದೆ.
ಮಹಾಶಿವರಾತ್ರಿಯ ದಿನದಂದು ಶಿವನಿಗೆ ಹಾಲಿನ ಅಭಿಷೇಕ ಮಾಡುವುದು ಅತ್ಯಂತ ಮಂಗಳಕರವೆಂದು ಪರಿಗಣಿಸಲಾಗಿದೆ. ಯಾರ ಜಾತಕದಲ್ಲಿಯೂ ಚಂದ್ರ ಬಲಹೀನನಾಗಿದ್ದರೆ ಮಹಾಶಿವರಾತ್ರಿಯ ದಿನ ಹಾಲು ದಾನ ಮಾಡಿದರೆ ಬಲಹೀನನಾದ ಚಂದ್ರನು ಬಲಶಾಲಿಯಾಗಿ ಮಾನಸಿಕ ಶಾಂತಿಯನ್ನು ಕೊಡುತ್ತಾನೆ ಎಂಬ ನಂಬಿಕೆಯಿದೆ. ಮಹಾಶಿವರಾತ್ರಿಯಂದು ಕಪ್ಪು ವಸ್ತುಗಳನ್ನು ದಾನ ಮಾಡಿ. ಕಪ್ಪು ಕೂದಲು ದಾನ ಮಾಡುವುದರಿಂದ ಪೂರ್ವಜರು ಸಂತುಷ್ಟರಾಗುತ್ತಾರೆ. ಪಿತೃ ದೋಷವೂ ನಿವಾರಣೆಯಾಗುತ್ತದೆ. ಈ ದಿನದಂದು ಕಪ್ಪು ಎಳ್ಳು ಅನ್ನು ದಾನ ಮಾಡುವುದರಿಂದ ಬಹಳ ವಿಳಂಬವಾದ ಕಾರ್ಯಗಳು ಪೂರ್ಣಗೊಳ್ಳುತ್ತವೆ. ಮಹಾಶಿವರಾತ್ರಿಯಂದು ಬಡವರಿಗೆ ವಸ್ತ್ರದಾನ ಮಾಡುವುದರಿಂದ ಜೀವನದಲ್ಲಿ ಆರ್ಥಿಕ ಸಂಕಷ್ಟ ದೂರವಾಗುತ್ತದೆ. ಮನೆಯಲ್ಲಿ ಸಂಪತ್ತು ವೃದ್ಧಿಯಾಗಲಿದ್ದು ಸಾಲದಿಂದ ಮುಕ್ತಿ ದೊರೆಯಲಿದೆ. ಶಿವನ ಕೃಪೆಯೂ ದೊರೆಯುತ್ತದೆ. ಮಹಾಶಿವರಾತ್ರಿಯಂದು ಶಿವನನ್ನು ಪೂಜಿಸುವಾಗ ಶಿವಲಿಂಗಕ್ಕೆ ಜೇನುತುಪ್ಪದ ಅಭಿಷೇಕ ಮಾಡುವುದು ತುಂಬಾ ಶ್ರೇಯಸ್ಕರ. ಜೇನುತುಪ್ಪದಿಂದ ಅಭಿಷೇಕ ಮಾಡುವುದರಿಂದ ಭಕ್ತಾದಿಗಳ ಜೀವನದಲ್ಲಿನ ಎಲ್ಲಾ ಕಷ್ಟಗಳು ದೂರವಾಗಿ ಶಿವನ ಕೃಪೆಗೆ ಪಾತ್ರವಾಗುತ್ತದೆ. ಶಿವರಾತ್ರಿಯಂದು ಮೊಸರಿನಿಂದ ಶಿವನಿಗೆ ರುದ್ರಾಭಿಷೇಕವನ್ನು ಅರ್ಪಿಸುವುದರಿಂದ ಆರ್ಥಿಕ ಕ್ಷೇತ್ರದಲ್ಲಿನ ಎಲ್ಲಾ ಸಮಸ್ಯೆಗಳು ದೂರವಾಗುತ್ತವೆ. ಕಬ್ಬಿನ ರಸದಿಂದ ಶಿವನಿಗೆ ಅಭಿಷೇಕ ಮಾಡುವುದರಿಂದ ಲಕ್ಷ್ಮೀ ದೇವಿಗೆ ಸಂತೋಷವಾಗುತ್ತದೆ. ಜೀವನದಲ್ಲಿ ಎಂದೂ ಹಣದ ಕೊರತೆ ಇರುವುದಿಲ್ಲ. ಶಿವನನ್ನು ಪೂಜಿಸುವಾಗ ಓಂ ಪಾರ್ವತೀಪತೆಯೇ ನಮಃ ಎಂಬ ಮಂತ್ರವನ್ನು 108 ಬಾರಿ ಜಪಿಸಿ. ಹೀಗೆ ಮಾಡುವುದರಿಂದ ಜೀವನದಲ್ಲಿ ಯಾವುದಕ್ಕೂ ಕೊರತೆಯಿಲ್ಲ. ಶಿವಪೂಜೆಗೆ ಬಿಲ್ವಪತ್ರೆ ಬಹಳ ಮುಖ್ಯ. ಈ ದಿನ ಬಿಲ್ವಪತ್ರೆ, ಹೂವು, ಹಣ್ಣು, ಹಾಲು, ಶ್ರೀಗಂಧವನ್ನು ಅರ್ಪಿಸಬೇಕು. ಹೀಗೆ ಮಾಡುವುದರಿಂದ ಪೂಜಕನಿಗೆ ಶಿವನ ಅನುಗ್ರಹ ದೊರೆಯುತ್ತದೆ. ಭಗವಾನ್ ಶಿವನು ವಿನಮ್ರ ಮತ್ತು ಇತರರಿಗೆ ದಯೆಯನ್ನು ತ್ವರಿತವಾಗಿ ನೀಡುತ್ತಾನೆ. ಶಿವರಾತ್ರಿಯ ದಿನದಂದು ಹಾಲು, ಹಣ್ಣು, ಬೇಳೆಕಾಳು ಮತ್ತು ಅಕ್ಕಿಯಂತಹ ಅಗತ್ಯ ವಸ್ತುಗಳನ್ನು ನಿರ್ಗತಿಕರಿಗೆ ಮತ್ತು ಸಹಾಯಕ್ಕಾಗಿ ಕಾಯುತ್ತಿರುವವರಿಗೆ ದಾನ ಮಾಡಬೇಕು. ಹೀಗೆ ಮಾಡಿದರೆ ಜೀವನದಲ್ಲಿ ಯಾವುದಕ್ಕೂ ಕೊರತೆ ಇರುವುದಿಲ್ಲ. ಆರ್ಥಿಕ ಸಂಕಷ್ಟದಲ್ಲಿರುವವರು ಮತ್ತು ಮನೆಯಲ್ಲಿ ಹಣದ ಕೊರತೆ ಎದುರಿಸುತ್ತಿರುವವರು ಬಡವರಿಗೆ ದಾನ ಮಾಡುವುದರಿಂದ ಅವರ ಆರ್ಥಿಕ ಸ್ಥಿತಿ ಸದೃಢಗೊಂಡು ಜೀವನದಲ್ಲಿ ಪ್ರಗತಿಯಾಗುತ್ತದೆ. ಮಹಾಶಿವರಾತ್ರಿಯ ದಿನದಂದು ನಿಮ್ಮ ಹೆಬ್ಬೆರಳಿಗಿಂತ ದೊಡ್ಡದಾದ ಪಾದರಸದ ಶಿವಲಿಂಗವನ್ನು ತಂದು ಮನೆಯ ಪೂಜಾ ಮಂದಿರದಲ್ಲಿ ಪ್ರತಿಷ್ಠಾಪಿಸಬೇಕು. ಶಿವರಾತ್ರಿಯಿಂದ ಪ್ರಾರಂಭಿಸಿ ಪ್ರತಿದಿನ ಪೂಜಿಸಿ. ಈ ಪರಿಹಾರದಿಂದ ನಿಮ್ಮ ಮನೆಯಲ್ಲಿನ ದಾರಿದ್ರ್ಯವು ಸಂಪೂರ್ಣವಾಗಿ ನಿವಾರಣೆಯಾಗುತ್ತದೆ. ಜೊತೆಗೆ ಲಕ್ಷ್ಮೀ ದೇವಿಯ ಕೃಪೆಯೂ ಸಿಗುತ್ತದೆ. ಈ ಪರಿಹಾರದಿಂದ ನಿಮ್ಮ ಮನೆಯಲ್ಲಿ ಸಂತೋಷ ಮತ್ತು ಸಂಪತ್ತು ಕೂಡ ಹೆಚ್ಚಾಗುತ್ತದೆ. ಜೀವನದಲ್ಲಿ ಹಣಕಾಸಿನ ಕೊರತೆ ನಿಮಗೆ ಸಂಭವಿಸುವುದಿಲ್ಲ. ಮಹಾಶಿವರಾತ್ರಿಯ ದಿನ ನಿಮ್ಮ ಹೆಬ್ಬೆರಳಿಗಿಂತ ದೊಡ್ಡದಾದ ಸ್ಫಟಿಕಲಿಂಗವನ್ನು ತಂದು ಪೂಜಿಸಬಹುದು. ಇದನ್ನು ಮನೆಯ ಪೂಜಾ ಮಂದಿರದಲ್ಲಿ ಪ್ರತಿಷ್ಠಾಪಿಸಿ ನೀರು, ಹಾಲು, ಮೊಸರು, ತುಪ್ಪ, ಜೇನುತುಪ್ಪ ಮತ್ತು ಸಕ್ಕರೆಯಿಂದ ಅಭಿಷೇಕ ಮಾಡಿ. ಓಂ ನಮಃ ಶಿವಾಯ ಎಂಬ ಪಂಚಾಕ್ಷರಿ ಮಂತ್ರವನ್ನು ಕನಿಷ್ಠ 108 ಬಾರಿ ಜಪಿಸಿ. ಈ ಪರಿಹಾರವನ್ನು ಮಾಡುವುದರಿಂದ ನಿಮ್ಮ ಉದ್ಯೋಗ ಅಥವಾ ವ್ಯವಹಾರದಲ್ಲಿನ ಸಮಸ್ಯೆಗಳಿಂದ ಮುಕ್ತಿ ದೊರೆಯುತ್ತದೆ. ಬಡ್ತಿ ಮತ್ತು ಪ್ರಗತಿಯನ್ನು ಪಡೆಯಿರಿ. ಹನುಮಂತನನ್ನು ಭಗವಾನ್ ಶಿವನ ಅಂಶ ಮತ್ತು ಅವನ ಭಾಗವೆಂದು ಪರಿಗಣಿಸಲಾಗಿದೆ. ಶಿವರಾತ್ರಿಯಂದು ಹನುಮಾನ್ ಚಾಲೀಸವನ್ನು ಪಠಿಸುವುದರಿಂದ ಶಿವನು ಪ್ರಸನ್ನನಾಗುತ್ತಾನೆ ಎಂದು ನಂಬಲಾಗಿದೆ. ಇವರ ಕೃಪೆಯಿಂದ ಭಕ್ತರ ಕಷ್ಟಗಳೆಲ್ಲವೂ ನೀಗುತ್ತವೆ ಎನ್ನುತ್ತಾರೆ. ಮೇಲಾಗಿ ಕೈಗೆತ್ತಿಕೊಂಡ ಕೆಲಸಗಳಲ್ಲಿ ಅಡೆತಡೆಗಳಿದ್ದರೂ ಮತ್ತು ಪ್ರಾರಂಭಿಸಿದ ವ್ಯವಹಾರಗಳನ್ನು ಪರಿಣಾಮಕಾರಿಯಾಗಿ ಎದುರಿಸಿ ಯಶಸ್ವಿಯಾಗಿ ಪೂರ್ಣಗೊಳಿಸಲಾಗುತ್ತದೆ. ಶಿವರಾತ್ರಿಯಂದು ಯಾವುದೇ ಬಿಲ್ವ ಮರದ ಕೆಳಗೆ ನಿಂತು ಪಾಯಸ ಅಥವಾ ತುಪ್ಪವನ್ನು ದಾನ ಮಾಡಿ. ಹೀಗೆ ಮಾಡುವುದರಿಂದ ಮಹಾಲಕ್ಷ್ಮಿಯ ವಿಶೇಷ ಕೃಪೆ ಮತ್ತು ಆಶೀರ್ವಾದ ಸಿಗುತ್ತದೆ ಎಂಬ ನಂಬಿಕೆಯಿದೆ. ಇದಲ್ಲದೆ ಅಂತಹ ಜನರು ಜೀವನದುದ್ದಕ್ಕೂ ಸಂತೋಷವನ್ನು ಪಡೆಯುತ್ತಾರೆ. ಕೆಲಸದಲ್ಲಿ ಯಶಸ್ಸು ಸಿಗಲಿದೆ. ಕೈಗೆತ್ತಿಕೊಂಡ ಮತ್ತು ಆರಂಭಿಸಿದ ಕಾರ್ಯಗಳಲ್ಲಿ ಅಡೆತಡೆಗಳಿದ್ದರೂ ಅವು ಮತ್ತೆ ಪೂರ್ಣಗೊಳ್ಳುತ್ತವೆ. ಕೆಲವರಿಗೆ ಎಷ್ಟೇ ಪ್ರಯತ್ನಿಸಿದರೂ ಕೆಲಸ ಸಿಗುವುದಿಲ್ಲ. ಇನ್ನು ಕೆಲವರು ವ್ಯಾಪಾರದಲ್ಲಿ ನಷ್ಟವನ್ನು ಎದುರಿಸುತ್ತಾರೆ. ಅಂತಹವರು ತಮ್ಮ ವೈಯಕ್ತಿಕ ಜೀವನದಲ್ಲಿ ಯಶಸ್ಸನ್ನು ಸಾಧಿಸಲು ಮಹಾಶಿವರಾತ್ರಿಯ ದಿನದಂದು ಶಿವನ ದೇವಸ್ಥಾನದಲ್ಲಿ 11 ಮಣ್ಣಿನ ದೀಪಗಳನ್ನು ಬೆಳಗಿಸಿ ಓಂ ನಮಃ ಶಿವಾಯ ಮಂತ್ರವನ್ನು ಪಠಿಸಬೇಕು ಎಂದು ಪಂಡಿತರು ಹೇಳುತ್ತಾರೆ. ಹೀಗೆ ಮಾಡುವುದರಿಂದ ಎಲ್ಲ ಅಡೆತಡೆಗಳು ನಿವಾರಣೆಯಾಗುತ್ತವೆ ಎಂದು ಹೇಳಲಾಗುತ್ತದೆ. ಮಹಾಶಿವರಾತ್ರಿಯಂದು ಅಗತ್ಯವಿರುವವರಿಗೆ ಆಹಾರ ಧಾನ್ಯಗಳು ಮತ್ತು ಹಣವನ್ನು ದಾನ ಮಾಡಿ. ಬಡವರಿಗೆ ದಾನ ಮಾಡುವುದರಿಂದ ಎಲ್ಲಾ ಪಾಪಗಳು ನಾಶವಾಗುತ್ತವೆ. ಮೇಲಾಗಿ ಅಕ್ಷಯ ಪುಣ್ಯ ಪ್ರಾಪ್ತಿಯಾಗುತ್ತದೆ ಎಂದು ಶಾಸ್ತ್ರಗಳಲ್ಲಿ ಉಲ್ಲೇಖಿಸಲಾಗಿದೆ. ಬೇಕಿದ್ದರೆ ಶಿವನ ದೇವಸ್ಥಾನಕ್ಕೆ ಹೋಗಿ ಸಕ್ಕರೆಯನ್ನು ದಾನ ಮಾಡಬಹುದು. ಜೀವನದ ಎಲ್ಲಾ ತೊಂದರೆಗಳಿಂದ ನೀವು ಪರಿಹಾರವನ್ನು ಪಡೆಯುತ್ತೀರಿ.
ಮಾಡಬಾರದ ಕೆಲಸಗಳು. ಮಹಾಶಿವರಾತ್ರಿಯಂದು ಕಪ್ಪು ಬಟ್ಟೆಯನ್ನು ಧರಿಸಬೇಡಿ, ಏಕೆಂದರೆ ಶಿವನಿಗೆ ಕಪ್ಪು ಬಣ್ಣ ಇಷ್ಟವಿಲ್ಲ. ತುಳಸಿ ಎಲೆಗಳನ್ನು ದೇವರಿಗೆ ಅರ್ಪಿಸಬಾರದು. ಶಿವನಿಗೆ ತುಳಸಿ ಎಲೆಗಳನ್ನು ಅರ್ಪಿಸುವುದನ್ನು ತಪ್ಪಿಸಬೇಕು. ತುಳಸಿ ಎಲೆಗಳನ್ನು ಶಿವಪೂಜೆಗೆ ಬಳಸಿದರೆ ಪೂಜೆ ಪೂರ್ಣವಾಗುವುದಿಲ್ಲ. ಕಂಚಿನ ಪಾತ್ರೆಯಲ್ಲಿ ಹಾಲನ್ನು ಶಿವನಿಗೆ ಅರ್ಪಿಸಬಾರದು. ಯಾವಾಗಲೂ ತಾಮ್ರದ ಪಾತ್ರೆಯಲ್ಲಿ ಅರ್ಪಿಸಬೇಕು. ಮಹಾಶಿವರಾತ್ರಿಯಂದು ಗೋಧಿ, ಅಕ್ಕಿ, ಬೇಳೆಕಾಳುಗಳು ಮತ್ತು ಮಸಾಲೆಗಳಂತಹ ಆಹಾರಗಳನ್ನು ತಪ್ಪಿಸಿ. ಅಕ್ಕಿ, ಗೋಧಿ ಅಥವಾ ಬೇಳೆಕಾಳುಗಳು, ಬೆಳ್ಳುಳ್ಳಿ, ಈರುಳ್ಳಿ ಮತ್ತು ಮಾಂಸದಿಂದ ಮಾಡಿದ ಆಹಾರವನ್ನು ತೆಗೆದುಕೊಳ್ಳಬಾರದು. ತಂಬಾಕು ಮತ್ತು ಮದ್ಯಪಾನವನ್ನು ತಪ್ಪಿಸಿ. ಶಿವಲಿಂಗಕ್ಕೆ ತೆಂಗಿನ ನೀರನ್ನು ಅರ್ಪಿಸುವುದು ಸೂಕ್ತವಲ್ಲ. ಪೂಜೆ, ಉಪವಾಸ ಮತ್ತು ಶಿವನಿಗೆ ಪ್ರಾರ್ಥನೆ ಸಲ್ಲಿಸುವ ಜನರು ಅದೃಷ್ಟ ಪಡೆಯುತ್ತಾರೆ. ಶಿವಲಿಂಗಕ್ಕೆ ಎಂದಿಗೂ ಕುಂಕುಮವನ್ನು ಅರ್ಪಿಸಬೇಡಿ. ಶಿವರಾತ್ರಿಯಂದು ಮಾತ್ರವಲ್ಲ, ಸಾಮಾನ್ಯವಾಗಿ ಕುಂಕುಮವನ್ನು ಅರ್ಪಿಸಬೇಡಿ. ಶಿವನಿಗೆ ಕೆಂಪು ಹೂವುಗಳು ಇಷ್ಟವಿಲ್ಲ. ಆದ್ದರಿಂದ ಮಹಾಶಿವರಾತ್ರಿಯ ದಿನ ಕೆಂಪು ಹೂವುಗಳನ್ನು ಪೂಜಿಸುವುದನ್ನು ತಪ್ಪಿಸಬೇಕು. ಪುರಾಣಗಳ ಪ್ರಕಾರ ಶಿವಲಿಂಗವನ್ನು ಸಂಪೂರ್ಣವಾಗಿ ಪ್ರದಕ್ಷಿಣೆ ಮಾಡಬಾರದು. ಶಿವನನ್ನು ಬಿಲ್ವಪತ್ರೆಯ ಎಲೆಗಳಿಂದ ಪೂಜಿಸಿದರೆ ಆ ಎಲೆಗಳಿಗೆ ಹಾನಿಯಾಗಿರಬಾರದು. ಹಾನಿಗೊಳಗಾದ ಎಲೆಗಳನ್ನು ದೇವತೆಗೆ ಇಡುವುದು ಅವಮಾನವೆಂದು ಪರಿಗಣಿಸಲಾಗುತ್ತದೆ. ಮಹಾಶಿವರಾತ್ರಿ ಉಪವಾಸ. ಏನು ತಿನ್ನಬೇಕು ಮತ್ತು ಏನು ತಿನ್ನಬಾರದು. ಉಪವಾಸವು ದೇಹ ಮತ್ತು ಮನಸ್ಸನ್ನು ಶುದ್ಧೀಕರಿಸುತ್ತದೆ, ಜಾಗರೂಕತೆಯ ಮಟ್ಟವನ್ನು ಹೆಚ್ಚಿಸುತ್ತದೆ ಮತ್ತು ಭಗವಂತನನ್ನು ಅತ್ಯಂತ ಸಮರ್ಪಣೆಯಿಂದ ಪೂಜಿಸಲು ಒಬ್ಬರನ್ನು ಸಿದ್ಧಪಡಿಸುತ್ತದೆ. ಕೆಲವು ಭಕ್ತರು ಆಹಾರ ಮತ್ತು ನೀರಿಲ್ಲದೆ ಉಪವಾಸ ಮಾಡಲು ಆಯ್ಕೆ ಮಾಡಿದರೆ, ಇನ್ನು ಅನೇಕರು ವ್ರತಸ್ನೇಹಿ ಆಹಾರಗಳಾದ ಸಾಗೋ, ರಾಗಿ, ಕುಂಬಳಕಾಯಿ, ಆಲೂಗಡ್ಡೆ, ಮಕಾನ, ಅರ್ಬಿ, ಬಾಳೆಹಣ್ಣು, ಮೊಸರು ಮುಂತಾದವುಗಳಿಗೆ ಅಂಟಿಕೊಳ್ಳುತ್ತಾರೆ. ಗೋಧಿ, ಅಕ್ಕಿ, ಉಪ್ಪು, ಕೆಲವು ತರಕಾರಿಗಳು, ಬೇಳೆಕಾಳುಗಳು ಮತ್ತು ಅಂತಹ ಇತರ ಆಹಾರಗಳನ್ನು ತಪ್ಪಿಸುವುದು ಮುಖ್ಯ. ಮಹಾಶಿವರಾತ್ರಿಯಂದು ಮಾಂಸಾಹಾರಿ ಆಹಾರಗಳು, ಈರುಳ್ಳಿ ಮತ್ತು ಬೆಳ್ಳುಳ್ಳಿಯನ್ನು ಉಪವಾಸ ಮಾಡದವರು ಸಹ ಕಟ್ಟುನಿಟ್ಟಾಗಿ ತಪ್ಪಿಸಬೇಕು. ಶಿವನಿಗೆ ಏನನ್ನು ಅರ್ಪಿಸಬೇಕು. ಯಶಸ್ಸು, ಸಮೃದ್ಧಿ, ಶಾಂತಿ ಮತ್ತು ಸಂತೋಷವನ್ನು ಪಡೆಯಲು ಶಿವನಿಗೆ ಬಿಲ್ವಪತ್ರೆ, ದತುರ ಹಣ್ಣು, ಹಸಿ ಅಕ್ಕಿ, ಹಾಲು, ಮೊಸರು, ಶ್ರೀಗಂಧ, ತುಪ್ಪ ಮತ್ತು ನೀರನ್ನು ಅರ್ಪಿಸಬೇಕು. ಹೆಚ್ಚುವರಿಯಾಗಿ ಹಾಲಿನಿಂದ ತಯಾರಿಸಿದ ಸಿಹಿತಿಂಡಿಗಳು ಮತ್ತು ಅದರ ಉತ್ಪನ್ನಗಳಾದ ಬರ್ಫಿ, ಪೇಡ ಮತ್ತು ಖೀರ್ ಅನ್ನು ದೇವರಿಗೆ ಅರ್ಪಿಸಲಾಗುತ್ತದೆ. ಮಹಾಶಿವರಾತ್ರಿ ಉಪವಾಸ ಮಾಡಬೇಕಾದ ಕೆಲಸಗಳು. ತ್ರಯೋದಶಿಯಂದು ಮಹಾಶಿವರಾತ್ರಿಯ ಒಂದು ದಿನ ಮೊದಲು ಭಕ್ತರು ಶಿವನನ್ನು ಪೂಜಿಸಲು ತಮ್ಮ ದೇಹ ಮತ್ತು ಮನಸ್ಸನ್ನು ಸಿದ್ಧಪಡಿಸಲು ಒಂದೇ ಊಟವನ್ನು ಸೇವಿಸಬೇಕು. ಉಪವಾಸದ ದಿನದಂದು ಭಕ್ತರು ಬೆಳಿಗ್ಗೆ ಬೇಗನೆ ಎದ್ದು ಸ್ನಾನ ಮಾಡಿ ಹೊಸ ಬಟ್ಟೆಗಳನ್ನು ಧರಿಸಬೇಕು. ಉಪವಾಸದ ಎಲ್ಲಾ ನಿಯಮಗಳನ್ನು ಅನುಸರಿಸಿ ಅತ್ಯಂತ ಸಮರ್ಪಣೆ ಮತ್ತು ಭಕ್ತಿಯಿಂದ ಒಂದು ದಿನದ ಉಪವಾಸವನ್ನು ಆಚರಿಸಲು ಸಂಕಲ್ಪವನ್ನು ತೆಗೆದುಕೊಳ್ಳಬೇಕು. ಶಿವನನ್ನು ಪೂಜಿಸುವ ಮೊದಲು ಶಿವಲಿಂಗವನ್ನು ನೀರು, ಹಾಲು, ಕೇಸರಿ, ಜೇನುತುಪ್ಪ ಮತ್ತು ಗಂಗಾ ನೀರಿನಿಂದ ಸ್ನಾನ ಮಾಡಿ. ದೀಪ ಮತ್ತು ಧೂಪವನ್ನು ಬೆಳಗಿಸಿ. ಉಪವಾಸದ ಸಮಯದಲ್ಲಿ ಭಕ್ತರು ಸಾತ್ವಿಕ ಮತ್ತು ವ್ರತಸ್ನೇಹಿ ಆಹಾರಗಳಾದ ಹಣ್ಣುಗಳು, ಹಾಲು, ಹಾಲಿನ ಉತ್ಪನ್ನಗಳು, ಧಾನ್ಯಗಳು ಮತ್ತು ದ್ವಿದಳ ಧಾನ್ಯಗಳಂತಹ ನಿಷೇಧಿತ ಆಹಾರಗಳನ್ನು ತಪ್ಪಿಸಬೇಕು. ನಿಮ್ಮನ್ನು ಹೈಡ್ರೇಟ್ ಆಗಿರಿಸಿಕೊಳ್ಳಿ ಮತ್ತು ನಿಮ್ಮನ್ನು ಶಕ್ತಿಯುತವಾಗಿಡಲು ಸಮತೋಲಿತ ಆಹಾರಕ್ಕೆ ಅಗತ್ಯವಿರುವ ಎಲ್ಲಾ ಆಹಾರ ಸೇವಿಸಲು ಪ್ರಯತ್ನಿಸಿ. ಶಿವರಾತ್ರಿಯ ರಾತ್ರಿ ಬಹಳ ಮಹತ್ವದ್ದಾಗಿದೆ ಮತ್ತು ಶಿವ ಪೂಜೆಯ ಮೊದಲು ಭಕ್ತರು ಮತ್ತೆ ಸ್ನಾನ ಮಾಡಬೇಕು. ಶಿವರಾತ್ರಿ ಪೂಜೆಯನ್ನು ರಾತ್ರಿಯಲ್ಲಿ 1 ಅಥವಾ 4 ಬಾರಿ ಮಾಡಬಹುದು. ಮಹಾಶಿವರಾತ್ರಿ ಉಪವಾಸದಂದು ಮಾಡಬಾರದ ಕೆಲಸಗಳು. ಶಿವಲಿಂಗಕ್ಕೆ ಎಳನೀರನ್ನು ಅರ್ಪಿಸಬೇಡಿ, ಆದರೆ ತೆಂಗಿನಕಾಯಿಗಳನ್ನು ಶಿವನಿಗೆ ಅರ್ಪಿಸಬಹುದು. ನೀವು ಶಿವನಿಗೆ ಅರ್ಪಿಸಿದ ಯಾವುದನ್ನು ಸೇವಿಸಬಾರದು ಎಂದು ಸೂಚಿಸಲಾಗಿದೆ, ಏಕೆಂದರೆ ಇದು ದುರಾದೃಷ್ಟವನ್ನು ತರುತ್ತದೆ ಎಂದು ನಂಬಲಾಗಿದೆ. ಕೇದಗಿ ಮತ್ತು ಚಂಪಾದಂತಹ ಹೂವುಗಳನ್ನು ಅರ್ಪಿಸಬೇಡಿ, ಏಕೆಂದರೆ ಅವು ಶಿವನಿಂದ ಶಾಪಗ್ರಸ್ತವಾಗಿವೆ. ಈ ಪೂಜೆಯ ಸಮಯದಲ್ಲಿ ಭಕ್ತರು ಎಂದಿಗೂ ಕುಂಕುಮ ತಿಲಕವನ್ನು ಬಳಸಬಾರದು ಮತ್ತು ಶ್ರೀಗಂಧದ ಪೇಸ್ಟ್ಗೆ ಆದ್ಯತೆ ನೀಡಬೇಕು. ಉಪವಾಸ ಮಾಡುವಾಗ ಚಹಾ ಮತ್ತು ಕಾಫಿಯನ್ನು ಅತಿಯಾಗಿ ಸೇವಿಸಬೇಡಿ, ಏಕೆಂದರೆ ಇದು ನಿರ್ಜಲೀಕರಣಕ್ಕೆ ಕಾರಣವಾಗಬಹುದು. ನೀವು ಮಧುಮೇಹದಿಂದ ಬಳಲುತ್ತಿದ್ದರೆ ನಿಮ್ಮ ರಕ್ತದಲ್ಲಿನ ಸಕ್ಕರೆ ಮಟ್ಟವನ್ನು ಮೇಲ್ವಿಚಾರಣೆ ಮಾಡಿ. ಕರಿದ ಆಹಾರದ ಬದಲು ಜೀರ್ಣಕ್ರಿಯೆಗೆ ಸಹಾಯ ಮಾಡುವ ಮತ್ತು ನಿಮ್ಮನ್ನು ಹೆಚ್ಚು ಸಮಯದವರೆಗೆ ಹೊಟ್ಟೆ ತುಂಬಿರುವಂತೆ ಮಾಡುವ ಆಹಾರಗಳನ್ನು ಅನುಭವಿಸಿ. ಮೊಸರಿನಂತಹ ಪ್ರೋಬಯಾಟಿಕ್ಗಳನ್ನು ಸೇವಿಸುವುದನ್ನು ಖಚಿತಪಡಿಸಿಕೊಳ್ಳಿ, ಏಕೆಂದರೆ ಇದು ನಿಮ್ಮ ಕರುಳನ್ನು ಆರೋಗ್ಯಕರವಾಗಿರಿಸುತ್ತದೆ. ಶಕ್ತಿಯ ಮಟ್ಟವನ್ನು ಹೆಚ್ಚಿಸಲು ಒಣ ಹಣ್ಣುಗಳು, ಬೀಜಗಳು ಮತ್ತು ಬೀಜಗಳನ್ನು ಲಘು ಆಹಾರವಾಗಿ ಸೇವಿಸಬೇಕು. ಅಹಂಕಾರ ಮತ್ತು ಅಸತ್ಯ ಅವನತಿಗೆ ಕಾರಣವಾಗುತ್ತದೆ ಎಂಬುದನ್ನು ಮಹಾಶಿವರಾತ್ರಿ ಉಪವಾಸ ಭಕ್ತರಿಗೆ ನೆನಪಿಸುತ್ತದೆ ಎಂದು ಹಲವರು
ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಹಾಗೂ ಹರ ಹರ ಮಹಾದೇವ ಎಂದು ಚಿಕ್ಕ ಕಾಮೆಂಟ್ ಮಾಡಿ.